ನಮಸ್ಕಾರ. ನಾನು ಎಲ್ಲ ಗಿಡ ಅಬ್ಸರ್ವ್ ಮಾಡಿದೆ. ಈ ಥರ ಇಲ್ಲ ಕಾಣಿಸ್ತಿದೆಯಾ? ಇದು ನೋಡಿ, ಈ ಥರ ಅಂಟು ಸೋರಿತ್ತು. ಎಲ್ಲ ದೂರ ಕಳಿಸ್ಬಿಟ್ಟು ಈ ಔಷಧಿನ ನಾವು ಇಂಜೆಕ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಬರಿಗೇಲಿ ಮಾಡಬೇಡಿ. ಈ ಹೋಲ್ಗಳನ್ನ ಮುಚ್ಚಿದ್ರೆ ಆಯಿತು. ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿದೆಯಲ್ಲ ಅವರೇ. ಇವತ್ತು ಆ್ಯಕ್ಚುಲಿ ನಾನು ಈ ಒಂದು ತೋಟದಲ್ಲಿ ಓರೆಗಣ್ಣಾಗಿ ಕೆಲವೊಂದು ಗಿಡದಲ್ಲಿ ಸುಳಿಕೊಳ್ಳೆ ಇತ್ತು, ಅದು ನೋಡೋಣ ಅಂತ ಬಂದೆ. ಪಕ್ಕ ತೋಟ ಈ ರೈತರು ಯಾರಂತ ನನಗೆ ಗೊತ್ತಿಲ್ಲ. ಇಲ್ಲಿ ಏನಾಗಿದೆ, ನಾನು ಎಲ್ಲ ಗಿಡ ಅಬ್ಸರ್ವ್ ಮಾಡಿದೆ. ಈ ಥರ ಇಲ್ಲ ಕಾಣಿಸ್ತಿದೆಯಾ? ಇದು ನೋಡಿ, ಈ ಥರ ಅಂಟು ಸೋರಿತ್ತು ಎಲ್ಲ ಗಿಡಗಳಲ್ಲಿ. ನೀವು ಅಬ್ಸರ್ವ್ ಮಾಡಿ, ಪ್ರತಿ ಗಿಡದಲ್ಲೂ ಇದೆ. ಇಲ್ಲೂ ಇದೆ. ಇಲ್ಲಿ ಬನ್ನಿ, ನೀವು ಅಬ್ಸರ್ವ್ ಮಾಡ್ಬೋದಾ ಎಷ್ಟು ಅಂದರೆ ಸೀವಿಯರ್ ಆಗಿದೆ ಅಂತ ಹೇಳಿದರೆ ಈ ಒಂದು ತೊಂದರೆ ಎಲ್ಲ ಗಿಡಗಳಲ್ಲೂ ಇದೆ. ಅಬ್ಸರ್ವ್ ಮಾಡಿ. ಇಲ್ಲಿ ನಿಮಗೆ ನೀವೆಲ್ಲ ನೀಟಾಗಿ ಒಂದು ಸ್ವಲ್ಪ ಜೂಮ್ ಮಾಡಿ, ಹತ್ರ ಬನ್ನಿ. ಇಲ್ಲಿ ಕಾಣ್ತಿದೆಯಲ್ವಾ, ಒಂದು ಸಣ್ಣ ಪಿನ್ನಿಂದ ಹೋಲ್ ಮಾಡಿರೋ ಥರ, ಅಂದರೆ ರಂಧ್ರ ಮಾಡಿರೋ ಥರ ಕಾಣಿಸುತ್ತೆ ನೋಡಿ. ಇದು ಆ್ಯಕ್ಚುಲಿ ನಮ್ಮದು ಅಂಬ್ರೋಸಿಯಾ ಬೀಟಲ್ ಅಂತ. ಇಲ್ಲಿ ಕಾಣ್ಬೋದಲ್ಲ ನೋಡಿ, ಇಲ್ಲೆಲ್ಲ ಈ ಥರ ಅಂಟು ಹೊರಗಡೆ ಬಂದಿದೆ ನಿಮಗೆ. ಎಲ್ಲ ಗಿಡಗಳಲ್ಲೂ ಎಲ್ಲ ಅಲ್ಲೊಂದಿಲ್ಲೊಂದು ರಂಧ್ರ ಮಾಡಿಬಿಟ್ಟು ಪ್ರತಿಯೊಂದು ಗಿಡದಲ್ಲೂ ಆಲ್ಮೋಸ್ಟ್ ಎಲ್ಲ ಗಿಡಗಳಲ್ಲೂ ಇದೆ. ಇದು ಅಂಬ್ರೋಸಿಯಾ ಬೀಟಲ್ ಅಂತ ಒಂದು ಸಣ್ಣ ಕೀಟ. ಇದು ರಂಧ್ರಗಳನ್ನು ಮಾಡಿ ಒಳಗಡೆ ಹೋಗಿ ರಸ ಹೀರೋ, ಅಂದರೆ ಅಲ್ಲಿ ಗೂಡು ಕಟ್ಕೊಂಡು ಅಲ್ಲೇ ಮರಿ ಮಾಡಿ ಅಲ್ಲಿ ಜೀವನ ಮಾಡುತ್ತೆ. ಸೊ ಹಾಗಾಗಿ ಆ ರಂಧ್ರದಿಂದ ನಿಮಗೆ ಇದರ ಒಂದು ಸ್ಯಾಪ್ ಅಂತ ನಾವೇನು ಹೇಳ್ತೀವಿ, ರಸ ಅಂತ ಏನು ಹೇಳ್ತೀವಿ, ಅದು ಹೊರಗೆ ಬರುತ್ತೆ. ಅದು ಅಂಟಿನ ರೂಪದಲ್ಲಿ ನಿಮ್ಗೆ ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ತದನಂತರ ಈ ಒಂದು ಕಾಯಿಲೆ, ಈ ಒಂದು ಕೀಟದಿಂದ ನಿಮಗೆ ಅಣಬೆ ರೋಗ ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ. ಸೊ ಹಾಗಾಗಿ ನಾನು ನಮ್ಮ ರೈತರಿಗೆ ಹೇಳೋದೇನಂತ ಹೇಳಿದರೆ, ಈ ಬೈಪೆತ್ರಿನ್ ಅಥವಾ ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ ಏನು ಬರುತ್ತಲ್ವ, ಅವುಗಳ ಜೊತೆಗೆ ಮ್ಯಾಂಕೋಜೆಬ್ಬನ್ನು ಮಿಶ್ರಣ ಮಾಡ್ಕೊಂಡ್ಬಿಟ್ಟು 1.5 ml ಲ್ಯಾಂಬ್ಡಾ ಸೈಲೋತ್ರಿನ್ಗೆ 2 ಗ್ರಾಮ್ನಷ್ಟು ಮ್ಯಾಂಕೋಜೆಬ್ಬನ್ನು ಹಾಕ್ಕೊಂಡು ಸ್ಪ್ರೇ ಕೊಡಿ. ತದನಂತರ ಅದರದ್ದೇ ಪೇಸ್ಟನ್ನು ನೀಟಾಗಿ ಎಲ್ಲೆಲ್ಲಿ ರಂಧ್ರಗಳಾಗಿದೆ ಆ ರಂಧ್ರಗಳಿಗೆ ಮುಚ್ಚಬೇಕಾಗುತ್ತೆ. ಹಾಗೆ ಮಾಡಿದರೆ ಇದೊಂದು ಸ್ವಲ್ಪ ನಿಯಂತ್ರಣ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಅಬ್ಸರ್ವ್ ಮಾಡ್ಬೋದು, ಈ ತೋಟದಲ್ಲಿ ಕಂಪ್ಲೀಟ್ ಈ ತೋಟ ಆವರಿಸ್ಕೊಂಡಿದೆ. ಇದರಿಂದ ಒಂದು ಸಣ್ಣ ರಂಧ್ರ ಕಾಣುತ್ತೆ ನೋಡಿರಿ, ಕಾಣಿಸ್ತಿದೆಯಾ? ಇದು ಪಿನ್ ಹೋಲ್ ಸಿಂಪ್ಟಮ್ಸ್ ಅಂತ ಕರಿತೀವಿ ನಾವು. ಸಣ್ಣದಾಗಿ ಪಿನ್ ತೊಗೊಂಡು ಚುಚ್ಚಿರೋ ಥರ ರಂಧ್ರ ಕಾಣುತ್ತೆ. ಇದರೊಳಗಡೆ ಹುಳ ಇರುತ್ತೆ ನೋಡಿ, ಎಷ್ಟು ಸೀವಿಯರ್ ಆಗಿದೆ. ನೀವು ಯಾವ ಗಿಡ ನೋಡ್ತೀರಾ ಎಲ್ಲ ಗಿಡದಲ್ಲೂ ಇದೆ. ನಾನು ಒಂದೊಂದು ಗಿಡನೂ ಹುಡುಕ್ತಾ ಇದ್ದೀನಿ, ಪ್ರತಿಯೊಂದು ಗಿಡದಲ್ಲೂ ಇದೆ. ಇದು ಅಣಬೆ ರೋಗ ಅಂತ ಕನ್ಫ್ಯೂಷನ್ ಆಗ್ಬಿಡ್ತೀರಾ, ಬಟ್ ಅಣಬೆ ರೋಗ ಅಲ್ಲ. ಇದು ಅಂಬ್ರೋಸಿಯಾ ಬೀಟಲ್ ಅಂತ ಒಂದು ಕೀಟದಿಂದ ಆಗ್ತಕ್ಕಂಥ ಹಾನಿ. ತದನಂತರ ನಿಮಗೆ ಇದರಲ್ಲಿ ಅಣಬೆ ಕಾಣಿಸ್ಬೋದು. ಯಾಕಂತ ಹೇಳಿದರೆ ಇದು ಅದ್ರ ಜೊತೆಗೆ ಅಸೋಸಿಯೇಟ್ ಆಗುತ್ತೆ. ಮುಂದೆ ಡ್ಯಾಮೇಜ್ ಆಗಿರೋದ್ರಿಂದ ನೀವೇನಾದರೂ ನೆಗ್ಲೆಕ್ಟ್ ಮಾಡಿದರೆ ಇದರಿಂದ ಅಣಬೆ ರೋಗ ಕೂಡ ಕಾಣಿಸ್ಕೊಳ್ಬೋದು ಮುಂದಿನ ದಿನಮಾನಗಳಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಇದು ಇವಾಗ ಕ್ಲಿಯರಾಗಿ ಕಾಣ್ತಿದೆಯಾ? ಇದು ಆ್ಯಕ್ಚುಲಿ ಅಂಬ್ರೋಸಿಯಾ ಬೀಟಲ್ ಅಂತೇಳಿ ಒಂದು ಸಣ್ಣ ಹುಳ ಬರುತ್ತೆ, ತುಂಬ ಚಿಕ್ಕ ಸೈಜಲ್ಲಿರುತ್ತೆ ಹುಳ. ಅದು ಆ್ಯಕ್ಚುಲಿ ಈ ತೋಟದಲ್ಲಿ ದೊಡ್ಡ ದೊಡ್ಡ ಮರಗಳಿಗೆ ಇನ್ಫೆಕ್ಟ್ ಆಗಿಲ್ಲ. ಸಣ್ಣ ಮರಗಳು ಏನು ಸರಿಸುಮಾರು 2 ವರ್ಷದಿಂದ 4 ವರ್ಷದ ಗಿಡ ಒಳಗಡೆ ಏನಿದೆ, ಆ ಸಣ್ಣ ಗಿಡಗಳಿಗೆ ಮಾತ್ರ ಈ ಥರ ರಂಧ್ರಗಳನ್ನು ಮಾಡಿದೆ. ಈ ರಂಧ್ರಗಳಿಂದ ಏನಾಗಿದೆ, ಕಂಪ್ಲೀಟಾಗಿ ಒಳಗಡೆಗೆ ಹೋಲಾಗಿ ಅದು ಒಳಗಡೆ ಹೋಗಿ ಈ ಥರ ಅಂಟು ಹೊರಗಡೆ ಬಂದಿದೆ. ಹಿಂಗೆ ಕಾಣ್ತಿದೆ, ಇಲ್ಲಿ ಅಂಟು ಹೊರಗಡೆ ಬಂದಿದೆ ನೋಡಿ. ಇದು ಕಾಣ್ತಿದೆ ಅಂಟು, ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು ಈ ಅಂಟು. ಆಯಿತಾ? ಸೊ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು, ಇದು ತುಂಬಾ ಸೀವಿಯರಾಗಿ ಬಂದರೆ ಮಾತ್ರ ನಿಮಗೆ ಸಮಸ್ಯೆ ಆಗುತ್ತೆ. ಸೀವಿಯರ್ ಆಗಿಲ್ಲ ಅಂತ ಹೇಳಿದ್ರೆ ಅಂಥೇನು ಸಮಸ್ಯೆ ಬರಲ್ಲ, ತಂತಾನೆ ಕೆಲವೊಂದು ಸರಿ ಹೋಗುತ್ತೆ. ಬಟ್ ಒಂದು ಮರದಲ್ಲಿ 3ರಿಂದ 4 ಹೋಲ್ಗಿಂತ ಜಾಸ್ತಿ ಏನಾದರೂ ಹೋಲ್ ಕಾಣ್ತಿದೆ ಅಂತ ಹೇಳಿದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಇದು ಸಮ್ಟೈಮ್ಸ್ ನಿಮಗೆ ತೊಂದರೆ ಆಗ್ಬೋದು. ಸೊ ಅದಕ್ಕೆ ನಾನೇನು ಔಷಧಿ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಇದು 1 ಲೀಟ್ರ್ ನೀರಿಗೆ ಲ್ಯಾಂಬ್ಡಾ ಸೈಲೋತ್ರಿನ್ 1.5 ml ಹಾಕಿದ್ದೀನಿ. 2 ಗ್ರಾಮಷ್ಟು ಕಾರ್ಬನ್ಡೈಜಿಮ್ ಪ್ಲಸ್ ಮ್ಯಾಂಕೋಜೆಬ್ಬನ್ನು ಹಾಕಿದ್ದೀನಿ. ಮ್ಯಾಂಕೋಜೆಬ್ ಹಾಕಿದರೆ ಸಾಕು. ನನ್ನ ಹತ್ರ ಕಾರ್ಬನ್ಡೈಜಿಮ್ ಪ್ಲಸ್ ಮ್ಯಾಂಕೋಜೆಬ್ 2 ಇತ್ತು, ಸೊ ಅದನ್ನು ಹಾಕಿದ್ದೀನಿ. ಸೊ ಇದನ್ನು ಹಾಕೋಕ್ಕಿಂತ ಮೊದಲು ನಾವೇನು ಮಾಡಬೇಕಿಲ್ಲಿ, ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿದೆ ಆ ಜಾಗವನ್ನು ಕೆರಿಬೇಕಾಗುತ್ತೆ. ಈ ಅಂಟಿದೆಯಲ್ಲ, ಈ ಅಂಟಿನ ಭಾಗವನ್ನು ಕೆರಿಬೇಕು ಈ ಥರ.
ಕಾಣ್ತಾ ಇದೆಯಾ? ಈಗ ನೋಡಿ, ಕೆರೆದ ತಕ್ಷಣ ನಿಮ್ಗೆ ಇಲ್ಲೇನೋ ಅನ್ನೋ ಥರ ಕಾಣುತ್ತೆ. ಕೇರ್ಫುಲ್ ಆಗಿರ್ಬೇಕನ್ರಿ. ಕ್ಯಾಪಿಗೆ ಹೊಡೀತು, ನಮಗೇನು ಹೊಡ್ಕೊಂಬಿಟ್ರೆ ಕಷ್ಟ ಆಯಿತಾ. ಇದಾದಮೇಲೆ ನೀಡ್ಲಲ್ಲಿ ಸಣ್ಣದಾಗಿ ಹೋಲ್ ಕಾಣುತ್ತೆ ನಿಮಗೆ. ಆ ಹೋಲ್ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಕಳಿಸ್ಬಿಟ್ಟು ಈ ಔಷಧಿನ ನಾವು ಇಂಜೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಆ್ಯಕ್ಚುಲಿ ಒಳಗೆ ಹೋಗ್ತಾ ಇಲ್ಲ, ಈ ಔಷಧಿ ಇಲ್ಲೇ ಹೊರಗೆ ಬರ್ತಾಯಿದೆ. ನಾನು ಆ್ಯಕ್ಚುಲಿ ನೀಡ್ಲು ಹಾಕ್ತಿದ್ದಂಗೆ ಅಲ್ಲಿ ಹುಳುಕ್ಕೆ ಟಚ್ ಆಗಿರುತ್ತದು. ಇದು ಚೆನ್ನಾಗಿ ಹೋಯಿತು. ಎಲ್ಲೆಲ್ಲಾಗಿದೆಯೋ ಎಲ್ಲ ಕಡೆನೂ ಈ ಔಷಧಿಯನ್ನು ನಾನೇನು ಮಾಡ್ತಾಯಿದ್ದೀನಿ, ಒಳಗೆ ಕೊಡ್ತಾಯಿದ್ದೀನಿ. ನೀಡ್ಲು ಬಳಸುವಾಗ ತುಂಬ ಹುಷಾರಾಗಿ ಬಳಸಿ. ಹೊಸ ನೀಡ್ಗಳು ತೊಗೊಂಡು ಬಳಸಿ. ನಿಮಗೇನಾದ್ರು ಮಾಡ್ಕೊಂಬಿಟ್ಟಿದ್ರೆ ಆಮೇಲೆ ನಾನು ಹೇಳಿದೆ ಅಂತ ಹೇಳ್ಕೊಂಬಿಟ್ಟು ಏನೋ ತೊಂದರೆ ಮಾಡ್ಕೊಂಬಿಟ್ಟಿರ ಆಮೇಲೆ. ಆಯಿತು. ಇದರಲ್ಲಿ ಹತ್ತತ್ರ ಒಂದು 5 ಹತ್ರ ಹೋಲ್ ಆಗಿತ್ತು. 5 ಹೋಲ್ಗೂ ಬಿಟ್ಟಿದ್ದೀನಿ. ಸೊ ಈಗೇನು ಮಾಡ್ತೀನಿ ನಾನು, ಈ ಔಷಧಿ ಇರುತ್ತಲ್ವಾ, ಸೊ ಈ ಔಷಧಿನ ಆ್ಯಕ್ಚುಲಿ ಮಣ್ಣು ಜೊತೆಗೆ ಮಿಕ್ಸ್ ಮಾಡಿಕೊಂಡು, ಕೆಂಪು ಮಣ್ಣಿದೆ, ಕೆಂಪು ಮಣ್ಣು ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಎಲ್ಲೆಲ್ಲಿ ಗಾಯ ಆಗಿದೆಯಲ್ಲ ನೋಡಿ, ಇದೇ ಔಷಧಿ ಇದು. ನಾನು ಕಂಪ್ಲೀಟಾಗಿ ಕೈಗಳಿಗೆ ಗ್ಲೌಸ್ ಹಾಕ್ಕೊಂಡಿದ್ದೀನಿ. ದಯವಿಟ್ಟು ಬರಿಗೈಲಿ ಮಾಡಬೇಡಿ. ಈ ಹೋಲ್ಗಳನ್ನ ಮುಚ್ಚಿದರೆ ಆಯಿತು. ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿದೆಯಲ್ಲ, ನಿಮಗೆ ಕೆಂಪು ಮಣ್ಣು ಅಥವಾ ಹುತ್ತದ ಮಣ್ಣು ಸಿಕ್ಕರೆ ತುಂಬ ಒಳ್ಳೆಯದು. ಇದು ತುಂಬಾ ಜಿಗುಟಾಗಿರ್ತಕ್ಕಂಥ ಮಣ್ಣು. ಇದನ್ನು ಯಾವ್ಯಾವ ಭಾಗದಲ್ಲಿ ಆಗಿದೆಯಲ್ಲ ಅಲ್ಲಿ ಔಷಧಿ ಜೊತೆ ಮಿಕ್ಸ್ ಮಾಡಿಕೊಂಡು ಈ ಮಣ್ಣಲ್ಲೂ ಕೂಡ ಔಷಧಿ ಇದೆ. ಸೊ ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಬಳಸ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇರೆ ಹ್ಯಾಂಡಲ್ ಮಾಡೋಕ್ಕೆ ಹೋಗಬೇಡಿ. ಲ್ಯಾಂಬ್ಡಾಸೈಲೋತ್ರಿನ್ ತುಂಬ ಸ್ವಲ್ಪ ಸ್ಟ್ರಾಂಗ್ ಕೆಮಿಕಲ್ಲು. ನಿಮಗೆ ಎವಾಪ್ರೇಷನ್ ಆಗಿಬಿಟ್ಟು ತೊಂದರೆ ಆಗ್ಬೋದು. ಸೊ ಮಾಸ್ಕ್ ಹಾಕ್ಕೊಳ್ಳಿ, ಕೇರ್ಫುಲ್ಲಾಗಿ. ಇಷ್ಟು ಮಾಡಿದರೆ ಸಾಕು, ನೀವು ಈ ಒಂದು ಕಾಯಿಲೆ ಕಂಟ್ರೋಲ್ ಬರುತ್ತೆ. ಬನ್ನಿ, ಇದರಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅಲ್ಲಿ ದೂರದಿಂದ ನಿಮ್ಗೆ ಅನಿಸ್ತಾಯಿತ್ತು, ಇದು ಆ್ಯಕ್ಚುಲಿ ಸಿಮ್ಟಮ್ಸು ನೋಡಿ. ಇಲ್ಲಿ ಹೋಲಾಗಿರುತ್ತೆ. ಸೊ ಇದು ಇದರ ಅಂಟು ಹೊರಗಡೆ ಬಂದಿರುತ್ತೆ. ಇದೆಲ್ಲ ಹೌದಿದು. ಇದನ್ನು ನಾವು ತೆಗಿಬೇಕು. ಇಲ್ಲಿ ಕಾಣ್ತಿದೆ ನೋಡಿ, ಇದು ರಂಧ್ರ ಆ್ಯಕ್ಚುಲಿ. ಸೊ ಇದಕ್ಕೆ ನಾನೇನು ಮಾಡ್ತೀನಿ ಇವಾಗ, ಈ ರಂಧ್ರವನ್ನು ಹುಡುಕಿ ನೋಡಿ, ಹೌದಾ, ನೀವು ಕರೆಕ್ಟಾಗಿ ಪಾಯಿಂಟ್ ಮಾಡಿದರೆ ಅಲ್ಲಿ ಒಳಗೆ ಹೋಗುತ್ತೆ ಇದು. ಸೊ ಔಷಧಿ ತುಂಬಿದ ತಕ್ಷಣ ಹೊರಗೆ ಬರುತ್ತೆ. ಸೊ ಇದಕ್ಕೆ ನಾನು ಆಲ್ರೆಡಿ ಇಲ್ಲಿ ಕಲಸಿಟ್ಟಿರೋ ಮಣ್ಣಿದೆ. ಈ ಮಣ್ಣನ್ನ ತಂದು ನೀಟಾಗಿ ಒರೆಸ್ಬಿಡ್ತೀನಿ. ಸೊ ನಿಮಗೆ ತೊಂದರೆ ಹೊಟ್ಟೋಯ್ತು. ಸೊ ಇಲ್ಲೊಂದಿದೆ ನೋಡಿ, ಇದು ನೋಡಿ ಎಷ್ಟು ಡೀಪ್ ಒಳಗೆ ಹೋಯ್ತು. ಅಂದರೆ ಹುಳ ಅಷ್ಟು ಒಳಗೆ ಹೋಗಿದೆ ಅಂತ ನೋಡಿ. ಔಷಧಿ ತುಂಬಿದ ತಕ್ಷಣ ಹೊರಗೆ ಬರುತ್ತೆ. ಸೊ ಅದಕ್ಕೆ ನಾವು ಆಲ್ರೆಡಿ ಔಷಧಿ ಹಚ್ಚಿ ಇಟ್ಕೊಂಡಿರೋಂಥ ಮಣ್ಣನ್ನು ತಗೊಂಡು ಇಷ್ಟು ಒರೆಸಿದರೆ ಆಯಿತು. ಅದು ಒಳಗಡೆ ಉಳ್ಕೊಳ್ಳುತ್ತೆ.
ಇದು ನೋಡಿ, ಆ್ಯಕ್ಚುಲಿ ರಂಧ್ರನೇ ಕಾಣಿಸ್ಲಿಲ್ಲ ನನಗೆ. ಓ, ಇಲ್ಲಿದೆ ರಂಧ್ರ, ಕಾಣುತ್ತಾ? ಮೇಲ್ಗಡೆಯಿಂದ ಅಂಟು ಕೆಳಗೆ ಹೋಗಿತ್ತದು. ಸೊ ಈ ರಂಧ್ರಕ್ಕೂ ಕೂಡ ಇದು ಸ್ವಲ್ಪ ನಿಮಗೆ ಲೆಂತಿ ಪ್ರೊಸೆಸ್ ಅಂತ ಅನಿಸುತ್ತೆ, ಬಟ್ 100% ಕೆಲಸ ಆಗುತ್ತೆ. ನಾವು ಸ್ಪ್ರೇ ಮಾಡಿದರೆ ಮೇ ಬಿ ಎಲ್ಲ ಪೂರ್ತಿ ಬುಡಕ್ಕೆ ಮಾಡ್ತೀವಿ, ಬಟ್ ಈ ಥರ ಸ್ಪೆಸಿಫಿಕ್ಕಾಗಿ ಅದೇ ಜಾಗ ಹಿಡ್ಕೊಂಡು ನಾವು ಮಾಡಿದರೆ ನಿಮಗೆ ಎಫೆಕ್ಟಿವ್ ಕೆಲಸ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಇದೆಲ್ಲ ಗಿಡಕ್ಕೂ ಆಗಿರಲ್ಲ, ನೋಡ್ಕೊಬೇಕು ನೀವು. ಕೆಲವೊಂದು ಗಿಡಗಳಿಗೆ ಮಾತ್ರ ಆಗಿರುತ್ತೆ. ಆ ಗಿಡಗಳನ್ನ ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಒಳಗೆ ಹೋಯ್ತು ನೋಡಿ, ಹೌದಾ? ಇಷ್ಟು ಮಾಡ್ತಾ ಹೋದರೆ ಆಯಿತು ನಿಮಗೆ. ಈ ಮರದಲ್ಲಿ ಬರೀ ಒಂದು ಹತ್ರ ಆಗಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಮೇಲೊಂದಾಗಿದೆ. ನೀವು ಕರೆಕ್ಟಾಗಿ ರಂಧ್ರವನ್ನು ಹುಡುಕಿದರೆ ನೀರು ಒಳಗಡೆ ಹೋಗುತ್ತೆ. ಸೊ ಒಂದು ಸ್ವಲ್ಪ ಪಂಪ್ ಮಾಡಿದರೆ ಆಯಿತು, ಔಷಧಿ ಒಳಗೆ ಹೋಗುತ್ತೆ. ನೀವು ಔಷಧಿ ಹಾಕಿದ ಮೇಲೆ ಆ ಒಂದು ರಂಧ್ರ ಬ್ಲಾಕ್ ಆಗಿಬಿಟ್ರೆ ಆ ಗ್ಯಾಸ್ ಇರುತ್ತಲ್ಲ ಅದರೊಳಗೆ, ಈ ಕೆಮಿಕಲಲ್ಲಿ ರಿಲೀಸ್ ಆಗೋ ಗ್ಯಾಸನ್ನು ಸಾಯಿಸ್ಬಿಡುತ್ತೆ. ಸೊ ಇಷ್ಟು ಸಿಂಪಲ್ ಕೆಲಸ. ಇಷ್ಟು ನೀವು ಯಾವ್ಯಾವ ಗಿಡಕ್ಕಾಗಿದೆ ಎಲ್ಲ ಗಿಡಕ್ಕೂ ಮಾಡಿದರೆ ಒಳ್ಳೆಯದು. ಇಲ್ಲ ಇದೆಲ್ಲ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದರೆ ಅಲ್ಲಿ ಕೆರೆದ್ಬಿಟ್ಟು ನೀಟಾಗಿ ಸ್ವಲ್ಪ ತಪ್ಪ ಅನ್ನೋ ಹಾಗೆ ಔಷಧಿನ ಹಿಡಿದ್ರು ಕೆಲಸ ಮಾಡುತ್ತೆ. ಥ್ಯಾಂಕ್ ಯು.